ನಮಸ್ಕಾರ ಸ್ನೇಹಿತರೆ. ಅದು 7 ಸುತ್ತಿನ ಕೋಟೆಯೇ ಇರಲಿ, ಗರುಡ ಗಂಬವೇ ಆಗಿರಲಿ, ಜೋಗ ಜಲಪಾತವೇ ಆದರೂ ಸರಿ, ಬರಿಗೈಯಲ್ಲಿ ಮಂಗನಂತೆ ಈತ ಸರಸರನೆ ಏರಿಬಿಡುತ್ತಾನೆ. ಹೀಗಾಗಿ ಈತನನ್ನು ಜನ ಪ್ರೀತಿಯಿಂದ ಕೋತಿ ರಾಜ, ಕೋತಿ ಮನುಷ್ಯ, ಮಂಕಿ ಮ್ಯಾನ್ ಎಂದು ಕೂಡ ಕರೆಯುತ್ತಾರೆ. ಈ ಬಗ್ಗೆ ಆತನಿಗೆ ಬೇಸರವೂ ಇಲ್ಲ, ನೋವು ಇಲ್ಲ. ಜನ ಹಾಗೆ ಕರೆಯುತ್ತಿದ್ದರೆ ಹೆಮ್ಮೆಯಿಂದ ಬೀಗುತ್ತಾನೆ, ಮತ್ತಷ್ಟು ಸಾಹಸಗಳನ್ನು ಮಾಡುತ್ತಾನೆ. ಅವರು ಪ್ರೀತಿಯಿಂದ ಕೊಟ್ಟರೆ ದುಡ್ಡನ್ನ ಪಡೆದುಕೊಳ್ಳುತ್ತಾನೆ, ಇಲ್ಲದಿದ್ದರೆ ಇಲ್ಲವೇ ಸರಿ. ಹೌದು, ಅವನೇ ಭಾರತದ ಸ್ಪೈಡರ್ ಮ್ಯಾನ್ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ವ್ಯಕ್ತಿಯ ಅದ್ಭುತ ಸಾಹಸಗಾಥೆಯನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಎಂದೇ ಖ್ಯಾತವಾಗಿರುವ ಚಿತ್ರದುರ್ಗದ ಕೋಟೆ ಒಬ್ಬೊಬ್ಬರ ಕಣ್ಣಿಗೆ ಒಂದೊಂದು ತರಹ ಕಾಣುತ್ತದೆ. ಮದಕರಿ ನಾಯಕ, ಒನಕೆ ಓಬವ್ವ, ಕೋಟೆ 2 ದೊಡ್ಡ ಹೆಸರುಗಳು. ಅವರ ಸಾಹಸ ಶೌರ್ಯವೇ ಪ್ರವಾಸಿಗರಿಗೆ ಪ್ರೇರಣೆ. ಮೆಟ್ಟಲುಗಳನ್ನು ಏರುತ್ತಾ ನಿಮಗೆ ಕೋಟೆಯ ನಿಜವಾದ ಶಕ್ತಿ ಅರಿವಾಗುತ್ತದೆ. ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ನಿಮಗೆ ಜ್ಯೋತಿರಾಜ್ ಸದ್ಯದ ಮಟ್ಟಿಗೆ ಅತಿ ದೊಡ್ಡ ಆಕರ್ಷಣೆ. ಅವರ ಸಾಹಸಕ್ಕೆ ಒಂದು ಶಬಾಷ್ ಹೇಳಲೇಬೇಕು. ಶನಿವಾರ ಮತ್ತು ಭಾನುವಾರ ಕೋತಿರಾಜ್ ಪ್ರದರ್ಶನ ನೀವು ನೋಡಲೇಬೇಕು. ಎಂದಿನಂತೆ ತಮ್ಮದೇ ಶೈಲಿಯಲ್ಲಿ ಮಾತನಾಡುತ್ತಾ ಕೋಟೆಯ ಕಲ್ಲುಗಳನ್ನು ಹಿಡಿದು ಮೇಲಕ್ಕೆ ಏರಿಬಿಡುತ್ತಾರೆ. ಏರುವಾಗ ಮಧ್ಯದಲ್ಲಿ ಬೇಕು ಅಂತಲೇ ಸ್ಲಿಪ್ ಮಾಡಿ ನೋಡುವವರಿಗೆ ಒಂದು ತಕ್ಷಣ ಆತಂಕವನ್ನು ಮೂಡಿಸುತ್ತಾರೆ. ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜರ ಜೀವನ ಅತ್ಯಂತ ನಿಗೂಢ ಹಾಗೂ ಕುತೂಹಲದಿಂದ ಕೂಡಿದೆ. ಜ್ಯೋತಿರಾಜ್ ಮೂಲತಃ ತಮಿಳುನಾಡಿನವರು. ಅವರು ಚಿಕ್ಕವರಿದ್ದಾಗ ಒಂದು ಜಾತ್ರೆಯಲ್ಲಿ ತಮ್ಮ ತಂದೆ ತಾಯಿಯಿಂದ ಬೇರ್ಪಡುತ್ತಾರೆ, ಅಂದರೆ ಜಾತ್ರೆಯಲ್ಲಿ ಕಳೆದು ಹೋಗುತ್ತಾರೆ. ಹೀಗೆ ಚಿತ್ರದುರ್ಗದಿಂದ ತಮಿಳುನಾಡಿಗೆ ಹೋದಂತ ಒಂದು ಕುಟುಂಬಕ್ಕೆ ಅವರು ಆ ಜಾತ್ರೆಯಲ್ಲಿ ಸಿಗುತ್ತಾರೆ. ಆ ಕುಟುಂಬ ಜ್ಯೋತಿರಾಜ್ ಅವರನ್ನ ಚಿತ್ರದುರ್ಗಕ್ಕೆ ಕರೆದುಕೊಂಡು ಬರುತ್ತಾರೆ. ಮುಂದೆ ಆ ಕುಟುಂಬದಲ್ಲಿ ಅವರು ದೊಡ್ಡವರಾಗಿ ಆ ಕುಟುಂಬದ ವೃತ್ತಿಯಾದಂತಹ ಗಾರೆ ಕೆಲಸವನ್ನು ಕೂಡ ಅವರು ಕಲಿಯುತ್ತಾರೆ ಹಾಗೂ ಆ ಕೆಲಸವನ್ನೇ ಮುಂದುವರಿಸುತ್ತಾರೆ. ಹೀಗಿರುವಾಗ ಯಾರದ್ದೋ ಮಾಡದ ಒಂದು ತಪ್ಪಿಗೆ ಸಾಕಿದ ತಂದೆ ತಾಯಿಗಳು ಅವರನ್ನ ಬೈದು ಮನೆಯಿಂದ ಹೊರಗೆ ಹಾಕುತ್ತಾರೆ. ಹೀಗೆ ಇದರಿಂದ ತುಂಬಾನೇ ಬೇಜಾರು ಮಾಡಿಕೊಂಡ ಜ್ಯೋತಿರಾಜ್ 2-3 ದಿವಸ ಚಿತ್ರದುರ್ಗದಲ್ಲಿ ಓಡಾಡಿ ಜೀವನದ ಮೇಲೆ ಜಿಗುಪ್ಸೆ ಬರುತ್ತದೆ. ಜೀವನವನ್ನ ಕೊನೆ ಮಾಡಬೇಕೆಂದು ನಿರ್ಧರಿಸಿ ಸಾಕಿದ ತಂದೆ ತಾಯಿಯವರೇ ಬೇಜಾರು ಮಾಡಿದಾಗ ಜೀವನದಲ್ಲಿ ಇದ್ದು ಏನು ಪ್ರಯೋಜನ, ಜೀವನವನ್ನ ಮುಗಿಸಬೇಕೆಂದು ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆ ಮಾಡುತ್ತಾರೆ. ಹಾಗೂ ನಿರ್ಧರಿಸಿ ಚಿತ್ರದುರ್ಗದ 7 ಸುತ್ತಿನ ಕೋಟೆ ಮೇಲೆ ಇರುವ ಒಂದು ಬಂಡೆಯಿಂದ ಹಾರಿ ಸಾಯಬೇಕೆಂದು ನಿರ್ಧರಿಸುತ್ತಾರೆ. ಹೀಗೆ ಅವರು ಒಂದು ದೊಡ್ಡ ಬಂಡೆಯ ಮೇಲೆ ಇನ್ನೇನು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆನ್ನುವ ಯೋಚನೆಯಲ್ಲಿದ್ದಾಗ ಅವರ ಕಾಲು ಜಾರುತ್ತದೆ. ಅವರು ಬಂಡೆಯಿಂದ ಕೆಳಗಡೆ ಬೀಳುತ್ತಾರೆ. ಆದರೆ ವಿಚಿತ್ರ ನೋಡಿ, ಅವರು ಬಂಡೆ ಕೆಳಗಡೆ ಬಿದ್ದರೂ ಆ ಬಂಡೆಗಳನ್ನ ಅವರು ಹಿಡಿದು ಆ ಬಂಡೆಯನ್ನು ಏರಿ ಮೇಲೆ ಬರುತ್ತಾರೆ. ಆಗ ಅವರಿಗೆ ಅನಿಸುತ್ತದೆ, ಬಂಡೆ ಏರುವುದರಲ್ಲಿ ನನಗೇನೋ ಒಂದು ದೈವ ಶಕ್ತಿ ಇದೆ, ಅದನ್ನೇ ನಾನು ಬಳಸಬೇಕು, ಇದನ್ನೇ ಬಳಸಿಕೊಂಡು ಜೀವನದಲ್ಲಿ ಮುನ್ನಗ್ಗಬೇಕೆಂದು ಆ ಬಂಡೆಯನ್ನು ಏರುತ್ತಲೇ ನಿರ್ಧರಿಸುತ್ತಾರೆ. ಮುಂದೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರವನ್ನು ಬಿಟ್ಟು ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂದು ನಿರ್ಧಾರ ಮಾಡುತ್ತಾರೆ. ಬಂಡೆಗಳನ್ನೇ ಏರುವುದೇ ಅವರ ಕೆಲಸವನ್ನಾಗಿ ಮಾಡಿಕೊಳ್ಳಲು ನಿರ್ಧರಿಸಿ ಇದರ ತಂತ್ರಜ್ಞಾನವನ್ನು ತಿಳಿದುಕೊಳ್ಳಲು ಕೋತಿಗಳನ್ನು ಪರೀಕ್ಷಿಸುತ್ತಾರೆ. ದಿನವಿಡೀ ಕೋತಿಗಳು ಹೇಗೆ ಹಾರುತ್ತವೆ, ಹೇಗೆ ಹತ್ತುತ್ತವೆ, ಹೇಗೆ ಇಳಿಯುತ್ತವೆ, ಈ ಎಲ್ಲ ತಂತ್ರಜ್ಞಾನವನ್ನು ಕಲಿತು ದಿನದಿಂದ ದಿನ ಚಿಕ್ಕ ಚಿಕ್ಕ ಬಂಡೆಗಳನ್ನ, ಚಿಕ್ಕ ಚಿಕ್ಕ ಕೋಟೆಯ ಗೋಡೆಗಳನ್ನ ಹತ್ತಲಿಕ್ಕೆ ಪ್ರಾರಂಭಿಸುತ್ತಾರೆ. ತಮ್ಮದೇ ಆದ ವಿಶೇಷ ಶೈಲಿಯಲ್ಲಿ ಬಂಡೆಗಳನ್ನ ಹತ್ತಿ ಹೊಸ ಹೊಸ ದಾಖಲೆಗಳನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಹೀಗೆ ಇದೇ ಸಾಹಸವನ್ನು ಮುಂದುವರಿಸಿದ ಇವರು ಪ್ರತಿ ಶನಿವಾರ ಹಾಗೂ ಭಾನುವಾರದಂದು ಚಿತ್ರದುರ್ಗದ ಕೋಟೆಯ ನೋಡಲು ಬರುವಂತಹ ಪ್ರವಾಸಿಗರಿಗೆ ಕೋಟೆಯ ಬಂಡೆಗಳು ಹಾಗೂ ಗೋಡೆಗಳ ಮೇಲೆ ಲೀಲಾಜಾಲವಾಗಿ ಹತ್ತಿ ಇಳಿದು ಅವರನ್ನು ಮನರಂಜನೆ ಮಾಡಲು ಮುಂದಾಗುತ್ತಾರೆ. ಹೀಗೆ ಪ್ರವಾಸಿಗರಿಂದ ಸಂಗ್ರಹಿಸಲ್ಪಟ್ಟ 10 ರೂಪಾಯಿ 50 ರೂಪಾಯಿಗಳನ್ನು ಸಂಗ್ರಹಿಸಿ ಅವರು ತಮ್ಮ ಜೀವನವನ್ನು ಮುಂದೆ ನಡೆಸಲು ಪ್ರಯತ್ನ ಮಾಡುತ್ತಾರೆ. ಈ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜರ ಸಾಹಸಗಾಥೆಯನ್ನು ಕಂಡ ಪ್ರಪಂಚದ ಹಲವಾರು ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಗಳು, ಡಿಸ್ಕವರಿ ಚಾನೆಲ್, ನ್ಯಾಷನಲ್ ಜಿಯೋಗ್ರಫಿ ಚಾನೆಲ್, ಹೀಗೆ ಹಲವಾರು ಚಾನೆಲ್ಗಳು ಅವರ ಕಾರ್ಯಕ್ರಮವನ್ನ, ಅವರ ಸಂದರ್ಶನವನ್ನು ಕೂಡ ಮಾಡಿದ್ದಾರೆ. ಅವರ ಸಾಹಸವನ್ನ ಅವರು ಚಿತ್ರಿಸಿದ್ದಾರೆ. ಈ ರೀತಿ ಯಾವುದೇ ತರಹದ ಆಧಾರವಿಲ್ಲದೆ, ಅಂದರೆ ಪ್ರಿಕಾಷನ್ ಇಲ್ಲದೆ ಇಂತಹ ದೊಡ್ಡ ದೊಡ್ಡ ಬಂಡೆಗಳನ್ನ, ಕೋಟೆಯ ದೊಡ್ಡ ದೊಡ್ಡ ಗೋಡೆಗಳನ್ನ, ಬಂಡೆಗಳನ್ನ ಲೀಲಾಜಾಲವಾಗಿ ಹತ್ತುವ ಅತ್ಯಂತ ವಿಶೇಷ ವ್ಯಕ್ತಿಯಾಗಿದ್ದಾನೆ ಎಂದು ಅವರನ್ನು ಪರಿಗಣಿಸುತ್ತಾರೆ. ಹೀಗೆ ಜೀವನದಲ್ಲಿ ಮುಂದೆ ಬರೆದು ಹೊಸ ಹೊಸ ದಾಖಲೆಯನ್ನು ಸೃಷ್ಟಿಸುತ್ತಾರೆ. ಸಾಕಿದ
ತಂದೆ ತಾಯಿಗಳು ಇವರ ಸಾಧನೆಯನ್ನು ಕಂಡು ತಾವು ಮಾಡಿದ ತಪ್ಪನ್ನು ಜ್ಯೋತಿರಾಜ್ ಬಳಿ ಹೇಳಿ ತಮ್ಮನ್ನು ಕ್ಷಮಿಸಲು ಬೇಡಿಕೊಳ್ಳುತ್ತಾರೆ. ಮುಂದೆ ತಂದೆ ತಾಯಿಯನ್ನು ಕ್ಷಮಿಸಿ ಈಗ ಜ್ಯೋತಿರಾಜ್ ತಮ್ಮ ಸಾಕಿದ ತಂದೆ ತಾಯಿ ಜೊತೆ ಇದ್ದಾರೆ. ಅವರದು ಬಡ ಕುಟುಂಬ. ಈಗ ಜ್ಯೋತಿರಾಜ್ ಅವರೇ ಈ ಕುಟುಂಬವನ್ನ ನಿಭಾಯಿಸುತ್ತಿದ್ದಾರೆ. ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಕೂಡ ಅವರೇ ವಹಿಸುತ್ತಾರೆ. ಇತ್ತೀಚೆಗೆ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಅವರ ಮತ್ತೊಂದು ಮಹತ್ವಾಕಾಂಕ್ಷೆ ಅಂದ್ರೆ ವೆನಿಜುಲಾದಲ್ಲಿ ಏಂಜಲ್ಸ್ ಫಾಲ್ ಹತ್ತಬೇಕೆನ್ನುವುದು. ರಾಜ್ಯ ಹೊರ ರಾಜ್ಯದ ಬೃಹತ್ ಬಂಡೆಗಳು, ಬೆಟ್ಟ ಹಾಗೂ ಜೋಗ್ ಫಾಲ್ಸ್ ಏರಿ ಅವರು ತಾಲೀಮನ್ನು ನಡೆಸುತ್ತಿದ್ದಾರೆ. ಈ ಮೊದಲೇ ಏಂಜಲ್ ಫಾಲ್ಸ್ ಹತ್ತಲು ಸಿದ್ಧ ಮಾಡಿಕೊಂಡಿದ್ದ ಜ್ಯೋತಿರಾಜ್ ಇತ್ತೀಚೆಗೆ ಕೊರೋನಾದಿಂದ ಅವರ ಒಂದು ಪ್ರಯತ್ನಕ್ಕೆ ಅಡ್ಡಿ ಬಂದಿದೆ. ಹೀಗಾಗಿ ಅಮೆರಿಕಾಗೆ ತೆರಳಲು ಸರ್ಕಾರ ಕೋತಿರಾಜ್ಗೆ ವೀಸಾ ಹಾಗೂ ಅಗತ್ಯ ನೆರವು ಕೂಡ ಕೊಟ್ಟಿತ್ತು. ಮುಂಬರುವ ದಿನಗಳಲ್ಲಿ ಅಮೆರಿಕದ ಏಂಜಲ್ಸ್ ಫಾಲ್ಸ್ ಏರಿ ಹೊಸ ಸಾಹಸ ಮೆರೆಯಲು ಅವರು ಕನಸನ್ನು ಕಂಡಿದ್ದಾರೆ. ಅವರು ಕನಸು ನನಸಾಗಲೆಂದು ನಾವು ಕೂಡ ಹಾರೈಸುತ್ತೇವೆ. ತಮ್ಮೊಂದಿಗೆ ಸಾಹಸದ ಕಲೆ ಮರೆಯಾಗಬಾರದು ಎಂದು ಕೋತಿರಾಜ್ 15 ಯುವಕರ ಪಡೆ ಕಟ್ಟಿದ್ದಾರೆ. ಆ ಮಕ್ಕಳಿಗೆ ಓದಿನ ಜೊತೆಗೆ ಬಂಡೆ ಗೋಡೆಗಳ ಏರುವ ತರಬೇತಿಯನ್ನು ಸ್ವಂತ ಖರ್ಚಿನಲ್ಲಿ ನೀಡುತ್ತಿದ್ದಾರೆ. ಇವರ ಬಳಿ ತರಬೇತಿ ತೆಗೆದುಕೊಂಡ ಯುವಕರು ಈಗಾಗಲೇ ಹೊಸ ಆಟ ಪಾಠದಲ್ಲಿ ಭಾಗವಹಿಸಿ ಚಿನ್ನ, ಬೆಳ್ಳಿ ಪದಕಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಮುಂಬರುವ ದಿನಗಳಲ್ಲಿ ತರಬೇತಿ ನೀಡಲು ಕ್ರೀಡಾ ವಸತಿ ನಿಲಯ ಸ್ಥಾಪನೆ ಮಾಡಬೇಕೆಂದು ಅವರ ಒಂದು ಮಹತ್ವಾಕಾಂಕ್ಷೆಯಾಗಿದೆ. ಚಿತ್ರದುರ್ಗದ ಕೋಟೆಯಲ್ಲಿ ಪ್ರವಾಸಿಗರು ನೀಡುವ ಹಣದಿಂದ ತರಬೇತಿಗಾಗಿ ಖರ್ಚು ನಿರ್ವಹಣೆ ಮಾಡುತ್ತಿದ್ದಾರೆ. ಇವರ ಕಾರ್ಯಕ್ಕೆ ಕೆಲವು ವ್ಯಕ್ತಿಗಳು ಸಹಿತ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಲವಾರು ಕಂಪನಿಗಳು ಕೂಡ ಇವರಿಗೆ ಸ್ಪಾನ್ಸರ್ಶಿಪ್ ಕೊಡುತ್ತಿದ್ದಾರೆ. ಕನ್ನಡಿಗರ ಆಶೀರ್ವಾದ ತನ್ನ ಮೇಲೆ ಇರುವವರೆಗೂ ಜಗತ್ತಿನ ಯಾವುದೇ ಬಂಡೆ ಏರಲು ತಾನು ಸಿದ್ಧ ಎಂದು ಜ್ಯೋತಿರಾಜ್ ಪದೇ ಪದೇ ಹೇಳುತ್ತಾರೆ. ಸ್ನೇಹಿತರೆ, ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಅವರ ಜೀವನ ಒಂದು ಸ್ಫೂರ್ತಿದಾಯಕ ಕಥೆಯಾಗಿದೆ. ಜೀವನದಲ್ಲಿ ಜಿಗುಪ್ಸೆ ಬಂದು ಜೀವನ ಸಾಕು ಎಂದು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ಈ ಸಾಹಸಗಾಥೆಯನ್ನ ನೋಡಲೇಬೇಕು, ಕಲಿಯಲೇಬೇಕು. ಸ್ನೇಹಿತರೆ, ಜೀವನದಲ್ಲಿ ಕಷ್ಟ ನೋವುಗಳು ಬಂದೇ ಬರುತ್ತವೆ. ಇಂತಹದಕ್ಕೆಲ್ಲ ಹೆದರಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ಆತ್ಮಹತ್ಯೆ ಮಾಡಿಕೊಂಡರೆ ನಿಮ್ಮ ದೇಹ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುತ್ತದೆ. ಆದರೆ ನಿಮ್ಮ ಹೆಸರು ಮಾತ್ರ ಉಳಿಯುವುದಿಲ್ಲ. ನೀವು ಪ್ರಪಂಚವನ್ನೇ ತಿರುಗಿ ನೀಡುವಂತಹ ಸಾಧನೆ ಮಾಡಬೇಕೆನ್ನುವ ಹಾಗಿಲ್ಲ. ನಿಮ್ಮನ್ನು ಯಾರು ಕೀಳಾಗಿ ಕಾಣುತ್ತಾರೋ, ಅವಮಾನ ಮಾಡುತ್ತಾರೋ ಅಂತವರ ಮುಂದೆ ನೀವು ಚೆನ್ನಾಗಿ ಬದುಕಿದ್ದರೆ ಅದಕ್ಕಿಂತ ದೊಡ್ಡ ಸಾಧನೆ ಬೇರ್ಯಾವುದೂ ಇಲ್ಲ. ಅದಕ್ಕೆ ಜೀವನದಲ್ಲಿ ಜೀವಿಸಬೇಕು, ದುಡಿಯಬೇಕು, ಕಷ್ಟಪಡಬೇಕು, ಜೀವನದಲ್ಲಿ ಜೀವನ ಸಾಗಿಸಿ ಜಯಿಸಬೇಕು ಅನ್ನೋದೇ ಒಂದು ಮಾದರಿಯಾಗಬೇಕು, ಅನ್ನುವುದೇ ಒಂದು ಧ್ಯೇಯ ಆಗಿರಬೇಕು. ಅಂತದಕ್ಕೊಂದು ಮಾದರಿ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಅವರ ಜೀವನ. ಸ್ನೇಹಿತರೆ, ಒಂದು ವೇಳೆ ನೀವು ಚಿತ್ರದುರ್ಗಕ್ಕೆ ಹೋದರೆ ದಯವಿಟ್ಟು ಚಿತ್ರದುರ್ಗದ ಕೋಟೆಯಲ್ಲಿ ನಡೆಯುವಂತಹ ಈ ಸಾಹಸಮಯ ಚಿತ್ರದುರ್ಗದ ಕೋಟೆಯಲ್ಲಿ ನಡೆಯುವ ಜ್ಯೋತಿರಾಜ್ ಅವರ ಈ ಸಾಹಸ ಕ್ರೀಡೆಯನ್ನ ದಯವಿಟ್ಟು ವೀಕ್ಷಿಸಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.